ಸುಮಾರು ಒಂದೂವರೆ ಕೋಟಿ ಸೆಟ್ಟಿಂದ ಅದೊಂದು ಫನ್ನಿ ಇನ್ಸಿಡೆಂಟ್ ಏನಂದ್ರೆ ಅದು ಜ್ಯುವೆಲ್ರಿ ಪಾರ್ಟ್ನರ್ ಏನಿದ್ದಾರೆ ವಿವಾಂತ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರು ದೇ ಹ್ಯಾಡ್ ಸೆಂಟ್ ದೇರ್ ಪರ್ಸನ್ ಆಲ್ಸೋ ಯಾರು ನೋಡ್ಕೊಳಕ್ ಇದ್ದೇ ಇರ್ತಾರೆ ಯೂಶಲಿ ಸೆಟ್ಗೆ ಆ ಥರ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಕೊಟ್ಟಾಗ. ಸೊ ಲಿಟ್ರಲಿ ಫಸ್ಟ್ ಡೇ ಎಲ್ಲಾರ ಕಣ್ಣು ನನ್ನ ಮೇಲೆ 1 ಕೋಟಿ ಜ್ಯುವೆಲ್ರಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಸೆಟ್ಟಲ್ಲಿ ಎಲ್ಲರೂ ನನ್ನ ಮೇಲೆ ಕಣ್ಣಿರ್ತಿತ್ತು. ಆ್ಯಂಡ್ ಅಂದರೆ ಏನಾರು ಬಿದ್ದರೆ ಏನಾರು ಇದಾದ್ರು ಅಂತ ಒಂಥರ ಹೆದರಿಕೆ, ಒಂಥರ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅದು. ಸೊ ಅವರೇ ಅವ್ರ ಪಾಡಿಗೆ ಅವರೆಲ್ಲೋ ನಿಂತಿರೋರು ನೋಡ್ಕೊಳಕ್ ಬಂದವರು. ಬಟ್ ಎಂಟೈರ್ ಸೆಟ್ ಎಲ್ಲರೂ ಟೆನ್ಷನ್ ಅದು ಇದು ಅಂತ. ಬಟ್ ಹೋಗ್ತಾ 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 ಆಲ್ಮೋಸ್ಟ್ 9 days ಶೂಟ್ ಆಯಿತು. ಕೊನೆಗಂತೂ ಯಾರು ತಲೆನೂ ಕೆಡ್ಸ್ಕೊತಿರ್ಲಿಲ್ಲ. ಫಸ್ಟ್ ಡೇ ಇದ್ದಿದ್ದು ಎಕ್ಸೈಟ್ಮೆಂಟು ಜ್ಯುವೆಲ್ರಿ ಬಗ್ಗೆ ಅಥವಾ ಇಷ್ಟು ವರ್ತಿದೆ ಅಂತ. ಆಮೇಲೆ ಹೊರಟೋಯ್ತು. ಅಂಡ್ ಮಧ್ಯದಲ್ಲಿ ಅದನ್ನ ಒಂದು ಆಕ್ಷನ್ ಫೈಟ್ ಸೀಕ್ವೆನ್ಸ್ ಅಲ್ಲೆಲ್ಲ ಅದನ್ನ ಅದು ಅಲ್ಲ ನನ್ನನ್ನು ಹೋಗ್ತಿತ್ತು. ಸೊ ಲಿಟ್ರಲಿ ಪಾಪ ಜ್ಯುವೆಲ್ರಿ ಪಾರ್ಟ್ನರ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು. ಎವ್ರಿ ಡೇ ಅದನ್ನ ಏನೋ ಆಲ್ಟ್ರೇಷನ್ ಇದ್ರೆ ಎಲ್ಲ ಮಾಡಿ ತಂದ್ಕೊಡೋದು. ಸೊ ಐ ಥಿಂಕ್ ಇದು ಒಂದು ಎಂಟೈರ್ ಟೀಮ್ನ ಎಫರ್ಟ್. ಆ ಥರ ರೆಡಿಯಾಗಿ ಬಂದ್ರೂ ಅಷ್ಟೇ ಚೆನ್ನಾಗಿ ಲೈಟಿಂಗ್ ಮಾಡಿ ನಮ್ಮ ವಿಲಿಯಮ್ ಸರ್ ಆ ಫ್ರೇಮ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ಬೇಕು. ಈಗ ನಂದು ಬರ್ಡೇ ಟೀಸರ್ ಅಲ್ಲಿ ಬಿಟ್ಟಾಗ ಎಲ್ಲರೂ ಅದನ್ನ ನೋಡಿ ಅಷ್ಟು ಚೆನ್ನಾಗಿದೆ ಅಂದ್ರು. ಸೊ ಇಟ್ಸ್ ಅ ಟೀಮ್ ಎಫರ್ಟ್.